ನನ್ನ ಪ್ರಶ್ನೆಗೆ ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನನ್ನ ಪ್ರಶ್ನೆ ಏನಂತಂದರೆ, ಏನು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನಲ್ಲಿ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶಗಳಲ್ಲಿ ಎಷ್ಟು ಕೈಗಾರಿಕೆಗಳು ಸ್ಥಾಪಿಸಲಾಗಿದೆ ಅದರ ವಿವರ ಬೇಕು ಅಂತ ಕೇಳಿದ್ದೆ. ಈಗಾಗಲೇ ಅದಕ್ಕೆ ಉತ್ತರವನ್ನು ಒದಗಿಸಿ ಮಾನ್ಯ ಸಚಿವರು 26 ಬೃಹತ್ ಕೈಗಾರಿಕೆಗಳು ಮತ್ತು 12 ಮಧ್ಯಮ ಕೈಗಾರಿಕೆಗಳು ಬಂದಿದ್ದಾವೆ ಅಂತ ಕೊಟ್ಟಿದ್ದಾರೆ. ಮತ್ತು ಏನು ಈಗ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಏನು ಕೈಗಾರಿಕೆಗಳಿದ್ದಾವೆ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಹೆಚ್ಚು ಮಾಡಿಕೊಡ್ತಿಲ್ಲ ಅಂತ ನನ್ನ ಪ್ರಶ್ನೆ ಇತ್ತು. ಅದಕ್ಕೂ ಕೂಡ ಭಾಳ ಸವಿಸ್ತಾರವಾದಂಥ ಉತ್ತರ ಕೊಟ್ಟಿದ್ದಾರೆ. ಇವತ್ತೇನು ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾನು ಅನುಬಂಧ 1 ಮತ್ತು 2 ಭಾಳ ನೋಡಿದಾಗ ಇಲ್ಲಿ ಬಹುತೇಕ ಎಲ್ಲ ಕೈಗಾರಿಕೆಗಳಲ್ಲಿ ಕೂಡ ಏನು ಸರ್ಕಾರದ ಮಾರ್ಗಸೂಚಿ ಕೈಗಾರಿಕಾ ನೀತಿ 25-30 ಅನ್ವಯ 70% ಕೊಡಬೇಕು ಅದು ಕೊಟ್ಟಿದ್ದಾರೆ. ಆದರೆ 2 ಬೃಹತ್ ಕೈಗಾರಿಕೆಗಳೊಂದು ಹೋಂಡಾ ಮತ್ತು ವಿಸ್ಟ್ರಾನ್ ಏನಿತ್ತು ಇವತ್ತು ಟಾಟಾ ಆಗಿದೆ. ಆ ಹೋಂಡಾದಲ್ಲೂ ಕೂಡ ಏನು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಕೊಟ್ಟಿದ್ದಾರೆ. ಏನು ಟಾಟಾ ಇದೆ ಇದರಲ್ಲಿ ನಮ್ಮ ಕೈಗಾರಿಕೆ ನೀತಿ ಏನಿದೆ ಅದರಂತೆ 70% ಏನು ಕೊಡಬೇಕಿತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಸುಮಾರು 13,000 ಒಟ್ಟು ಸಂಖ್ಯೆ 23,968 ಅಂತಿದೆ. ಇಲ್ಲಿ ಸ್ಥಳೀಯರಿಗೆ 13,384, ಅದರಲ್ಲಿ ಕೋಲಾರ ಜಿಲ್ಲೆಯವರಿಗೆ 5,781 ಅಂತಿದೆ. ಇದು 13,384 ಅಂದರೆ 70% ಬರೋದಿಲ್ಲ ಮಾನ್ಯ ಸಚಿವರೇ, ಇದು 55% ಬರ್ತದೆ. ಆದರೆ ಅಲ್ಲಿ ಏನು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಂಪನಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಅವರು ಏನು ಕಾಂಟ್ರಾಕ್ಟ್ ಮೇಲೆ ತಗೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಟ್ರಾಕ್ಟಲ್ಲಿ ತೆಗೆದುಕೊಂಡವ್ರಿಗೂ ಕೂಡ 11 ತಿಂಗಳ ಅವಧಿಗೆ ಮಾತ್ರ ತೆಗೆದುಕೊಳ್ತಾರೆ. 11 ತಿಂಗಳ ಅವಧಿಗೆ ತೆಗೆದುಕೊಂಡು ಅದನ್ನು 3 ವರ್ಷ ಕಾಲ ಕೊಟ್ಟು ಮತ್ತು 3 ವರ್ಷ ಆದಮೇಲೆ ಅವ್ರನ್ನ ಕಂಪ್ಲೀಟಾಗಿ ತೆಗೆದುಬಿಡ್ತಿದ್ದಾರೆ. ಈಗ ಅವ್ನು 3 ವರ್ಷ ಅಲ್ಲಿ ಉದ್ಯೋಗ ಮಾಡಿ ಅವನನ್ನು ಉದ್ಯೋಗದಿಂದ ತೆಗೆದ್ರೆ ಮತ್ತೆ ಅವ್ನು ಎಲ್ಲಿ ಹೋಗ್ಬೇಕು ಅಂತ ಅವನಿಗೆ ಇವತ್ತೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಹಂಗಾಗಿ ಇವತ್ತೇನು 11 ತಿಂಗಳು 3 ವರ್ಷ ಕೊಡ್ತಾರೆ. ಇವತ್ತು ಹೋಂಡಾ ಕಂಪನಿಯಲ್ಲಿ ಕೂಡ ತಗೊಳ್ತಾ ಇದ್ದಾರೆ. ಆದರೆ ಹೋಂಡಾ ಕಂಪನಿಯಲ್ಲಿ ಆ ರೀತಿ ಮಾಡ್ತಿಲ್ಲ. ಅವರು 3 ವರ್ಷ ಅಲ್ಲ 10 ವರ್ಷ 12 ವರ್ಷ ಕೆಲಸ ಮಾಡಿರೋರು ಇದ್ದಾರೆ. ಅದಾದಮೇಲೆ 10 ವರ್ಷ 12 ವರ್ಷ ಆದಮೇಲೆ ಅವರ ಸರ್ವಿಸ್ ನೋಡಿಕೊಂಡು ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವ್ರಿಗೆ ಕಂಪನಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ಇವ್ರು ಕಂಪನಿ ಅಪಾಯಿಂಟ್ಮೆಂಟು ಕೊಡ್ತಾ ಇಲ್ಲ. ಕಾಂಟ್ರಾಕ್ಟ್ ಅಲ್ಲಿ ತೆಗೆದುಕೊಂಡವ್ರು ಕೂಡ 3 ವರ್ಷ ಕಾಲ ತೆಗೆದುಕೊಂಡು ಮತ್ತೆ ತೆಗೆದುಬಿಡ್ತಿದ್ದಾರೆ. ಸರ್, ಮಾನ್ಯ ಸದಸ್ಯರು ಹೇಳುವಂಥದ್ದು ಅದು 70% ಬರೋದಿಲ್ಲ ಅಂತ ಹೇಳಿ. ಆದರೆ ಸನ್ಮಾನ್ಯ ಸಭಾಪತಿಗಳೇ, ಇದು ಟಾಟಾ ವಿಸ್ಟ್ರಾನ್ ಏನಿದೆ, ವಿಸ್ಟ್ರಾನ್ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಏನಾಗಿದೆ, ಇದು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಕಂಪನಿ. ಈ ಆ್ಯಪಲ್ ಐಫೋನ್ಸು ಮತ್ತು ಐಪ್ಯಾಡ್ಸನ್ನು ಇದು ಮಾಡುವಂಥ ಕಂಪನಿ. ಇಲ್ಲೇನಾಗಿದೆ, ಅವ್ರು ಏನು ಸಂಸ್ಥೆಗೂ ಕೂಡ ನಾವು ಮಾಹಿತಿ ಕೇಳಿದ್ದೀವಿ, ನೀವು ಯಾಕೆ 70%. ಅದ್ರಾಗ ಅವ್ರೇನು ಹೇಳ್ತಾರೆ, ನಾವೆಲ್ಲನೂ ಡ್ಯೂ ಪ್ರೊಸೆಸ್ ಮಾಡಿದ್ದೀವಿ ವರ್ಕರ್ಸ್. ಅದ್ರಲ್ಲಿ ಕೆಲವೊಬ್ಬರು ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಪೀರಿಯಡ್ ನಿಮ್ಗೆ ಕೊಟ್ಟಿದ್ದೀನಿ ಉತ್ತರದಲ್ಲಿ. ಆಮೇಲೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ರೋಲ್ ಅಂದರೆ ಅವ್ರು ಏನಾಗಿದೆ ಸರ್, ಇದು ಆಲ್ ಸ್ಪೆಸಿಫೈಡ್ ಜಾಬ್ಸು. ಅಲ್ಲಿ ಆ ರೀತಿ ಇದಕ್ಕೆ ಬಂದಿರಲಾರ್ದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದು ಸರ್. ಹಾಗಾದರೆ ಮತ್ತು ನಾವು ಕೂಡ ಅದಕ್ಕೆ ಹೇಳ್ತೀವಿ, ಇನ್ನೂ ಕೂಡ ಟ್ರೈನಿಂಗ್ ಮಾಡಿ ಈ ಏನು ಇದು ಇದೆಲ್ಲ ಅದನ್ನು ಪ್ರಮಾಣ ಹೆಚ್ಚಿಗೆ ಮಾಡಿ ಅಂತೇಳಿ ಕೂಡ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ. ಬಟ್ ಅವರು ಕೊಟ್ಟಿದ್ದಾರೆ ಕಾರಣ ಏನಂತ, ಯಾಕೆ ನಮಗೆ ಇದು ಆಗಿಲ್ಲ ಅಂತೇಳಿ ಓದಿ. ಕೋಲಾರದಲ್ಲಿ ಜನಪ್ರತಿನಿಧಿಗಳಿದ್ದೀವಿ, ಎಲ್ರಿಗೂ ಕೂಡ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕಂಪ್ಲೇಂಟ್ ಏನಂದರೆ 3 ವರ್ಷ ಆದಮೇಲೆ ಅವ್ರನ್ನ ತೆಗೆದುಬಿಡ್ತಿದ್ದಾರೆ. ನಾವು ಯಾರೇ ಜನಪ್ರತಿನಿಧಿಗಳಿದ್ರು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಉದ್ಯೋಗ ಯಾಕೆ ಇವ್ರನ್ನ 3 ವರ್ಷ ಆದಮೇಲೆ ತೆಗೆದಿದ್ದೀರಿ, ಇವರಿಗೆ ಮತ್ತೆ ನಾವೇನು ಕಂಪನಿ ಅಪಾಯಿಂಟ್ಮೆಂಟ್ ಮತ್ತೆ ಕೊಡಿ ಅಂತ ಕೂಡ ಕೇಳ್ತಿಲ್ಲ. ಅವ್ರಿಗೆ ಮತ್ತೆ ಬೇಕಾದ್ರೆ 11 ತಿಂಗಳ ಏನು ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಬೋದು. 3 ವರ್ಷ ಆದಮೇಲೆ ಕಂಪ್ಲೀಟ್ ತೆಗೆದುಬಿಡ್ತಿದ್ದಾರೆ. ಅವ್ರ ಪರ್ಫಾರ್ಮೆನ್ಸು ನೋಡ್ತಿಲ್ಲ, ಏನೂ ನೋಡ್ತಿಲ್ಲ. ಮತ್ತೆ ಅವ್ರು ಯಾಕೆ ಅವ್ರು ಮತ್ತೆ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ.